ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಈ ಮಾಧ್ಯಮದ ಮೂಲಕವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಸಂಧಿಸಲಿಕ್ಕೆ ನಾನು ಬಹು ಸಂತೋಷವುಳ್ಳವನಾಗಿದ್ದೇನೆ. ಅತಿ ಬೇಗನೆ ಬರಲಿಕ್ಕಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮೆಲ್ಲರನ್ನ ಆವರಿಸಿಕೊಳ್ಳಲಿ. ಬನ್ನಿರಿ, ನಾವು ಇಂದಿನ ವಾಕ್ಯ ಸಂದೇಶದ ಒಳಗೆ ಪ್ರವೇಶ ಮಾಡೋಣ. ಇಂದಿನ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರ್ತಕ್ಕಂಥ ಪೀಠಿಕೆ ಡಿವೈನ್ ಬ್ರೇಕ್ ಥ್ರೂ, ದೈವಿಕವಾದ ಪ್ರಗತಿ ಅಥವಾ ತಿರುವು ಎಂಬುದಾಗಿ ಅರ್ಥ. ಪ್ರೀತಿಯುಳ್ಳ ದೇವ ಜನರೇ, ಪ್ರತಿಯೊಬ್ಬ ದೇವ ಮನುಷ್ಯನ ಜೀವಿತದಲ್ಲಿ ಈ ದೈವಿಕವಾದಂಥ ತಿರುವುಗಳ ಅವಶ್ಯಕತೆ ಕಡ್ಡಾಯವಾಗಿ ಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ದೇವ ಜನರು ಒಂದಲ್ಲ ಒಂದು ವಿಧದಲ್ಲಿ ಬಲಹೀನತೆಗಳ ಮಧ್ಯದಲ್ಲಿಯೋ ಅಥವಾ ಕೆಲವು ಬಾರಿ ಸೋತು ಹೋಗುವ ಅನುಭವಗಳ ಮಧ್ಯದಲ್ಲಿಯೋ ಹಾದು ಹೋಗುವ ಪರಿಸ್ಥಿತಿ ಪ್ರತಿಯೊಬ್ಬರ ಜೀವಿತದಲ್ಲಿ ನಡೆಯುವಂಥದ್ದು. ಆ ಸಮಯದಲ್ಲೆಲ್ಲ ಒಂದು ಪ್ರತ್ಯೇಕವಾದ ದೇವರಿಂದ ಉಂಟಾಗುವ ಒಂದು ಬ್ರೇಕ್ ಥ್ರೂ ಅವಶ್ಯಕತೆ ನಮಗೆಲ್ಲರಿಗೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಇಂದು ನಾವು ಧ್ಯಾನ ಮಾಡಲಿಕ್ಕೆ ಇಸ್ರಾಯೇಲ್ಯರ ಒಂದು ಚರಿತ್ರೆಯನ್ನು ನಾವು ಗಮನಿಸಿ, ಅವರನ್ನ ದೇವರು ಹೇಗೆ ಉಜ್ಜೀವನ ಪಡಿಸಿದನು, ಅವರ ಮಧ್ಯದಲ್ಲಿ ಒಂದು ಬ್ರೇಕ್ ಥ್ರೂ ಕೊಟ್ಟನೆಂಬುದನ್ನು, ಅವರ ಜೀವಿತದ ಅನುಭವಗಳನ್ನೇ ನಮ್ಮ ಆತ್ಮೀಕ ಪಾಠಗಳಾಗಿ ಕಲೀಲಿಕ್ಕೆ ಹೋಗೋಣ. ಕರ್ತನಾದ ದೇವರು ಈ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದ ಆ ದಾಸತ್ವದ ನೊಗದಿಂದ ಹೊರಗೆ ಕರೆತಂದನು ಅನೇಕ ಅದ್ಭುತ ಸೂಚಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ. ಹಾಗೂ ಅವರನ್ನ ದೇವರು ಆ ಐಗುಪ್ತದಿಂದ ವಾಗ್ದಾನ ಮಾಡಿದ ಕಾನಾನ್ ದೇಶಕ್ಕೆ ನಡೆಸುವಾಗ ಅನೇಕ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿದನು. ಅವರ ಮುಂದೆ ಸಮುದ್ರ ಇಬ್ಬಾಗವಾಯಿತು, ಕೋಟೆ ಕೊತ್ತಲುಗಳು ಕೆಡವಲ್ಪಟ್ಟವು, ದೊಡ್ಡ ದೊಡ್ಡ ಅರಸರುಗಳು ಅವರ ಮುಂದೆ ಸೋತು ಹೋದರು. ಹೀಗೆ ಅನೇಕ ಅದ್ಭುತಗಳನ್ನು ಮಾಡಿ ವಾಗ್ದಾನದ ದೇಶಕ್ಕೆ ನಡೆಸುವಾಗ ಕರ್ತನು ಅವರಿಗೆ ಹೇಳಿದಂಥದ್ದು, ನೀವು ನನ್ನನ್ನು ಹಿಂಬಾಲಿಸಬೇಕು ಅಥವಾ ನೀವು ನನ್ನನ್ನು ಆತುಕೊಂಡವರಾಗಿರಬೇಕು. ನಾನು ನಿಮಗೆ ಆಜ್ಞಾಪಿಸಿದ ಆಜ್ಞಾವಿಧಿಗಳನ್ನು ಕೈಕೊಂಡು ನಡೆಯಬೇಕು. ಸುತ್ತನ ಅನೇಕ ಜನಾಂಗಗಳಿದ್ದಾವೆ, ಅವರ ಅಸಹ್ಯವಾದ ಅನಿಷ್ಟವಾದ ಪದ್ಧತಿಗಳನ್ನು ನೀವು ಅನುಸರಿಸಬಾರದು. ಯಾಕೆಂದರೆ ನಾನು ನಿಮ್ಮನ್ನು ಪ್ರತ್ಯೇಕ ಮಾಡಿಕೊಂಡಿದ್ದೇನೆ, ನೀವು ನನ್ನ ಜನರಾಗಿದ್ದೀರಿ ಎಂಬುದಾಗಿ ಕರ್ತನವರಿಗೆ ಆಜ್ಞಾಪನೆಯನ್ನು ನೀಡಿದನು. ಆದರೆ ಕಾನಾನ್ ದೇಶದಲ್ಲಿ ವಾಸವಾಗಿದ್ದಂಥ ಇಸ್ರಾಯೇಲ್ ಜನರು ದಿನಗಳು ಕಳೆದಂತೆ ಅವರು ದೇವರೊಂದಿಗಿದ್ದಂಥ ಆ ಒಡಂಬಡಿಕೆಯನ್ನು, ದೇವರೊಂದಿಗಿದ್ದಂಥ ಆ ನ್ಯೂನತೆಯನ್ನು ಕಳ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ಕಾರಣ, ದೇವರು ಈಗಾಗಲೇ ಆಜ್ಞಾಪನೆ ಮಾಡಿದಂತಹ ಆ ಒಂದು ಆಜ್ಞಾವಿಧಿಗಳನ್ನು ಅವರು ತಳ್ಳಿಬಿಟ್ಟರು. ಸುತ್ತಣ ಜನಾಂಗದ ಅನಿಷ್ಟ ಪದ್ಧತಿಗಳಾಗಿರ್ತಕ್ಕಂಥ ದೇವದಾಸಿಯರ ಪದ್ಧತಿ ಹಾಗೂ ಮಕ್ಕಳನ್ನು ಬಲಿ ಕೊಡುವಂತಹ ಪದ್ಧತಿ, ಹೀಗೆ ಅನೇಕ ವಿವಿಧವಾದ ಪದ್ಧತಿಗಳನ್ನು ಅವರು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅವರು ಆ ದೇಶದಲ್ಲಿ ವಿಗ್ರಹ ಆರಾಧನೆಯಿಂದ ತುಂಬಿದವರಾಗಿ ದೇವರ ಕೋಪಕ್ಕೆ ಸಿಲುಕಿ ಹಾಕಿಕೊಂಡರು. ಅವರ ಮಧ್ಯದಲ್ಲಿ ಪುನಃ ಒಂದು ಡಿವೈನ್ ಬ್ರೇಕ್ ಥ್ರೂ ಅವಶ್ಯಕತೆ ಇತ್ತು. ಆ ಕಾಲದಲ್ಲಿ ಆ ಒಂದು ದೈವಿಕವಾದ ಈ ತಿರುವನ್ನು ಕೊಡಲಿಕ್ಕೆ ದೇವರು ಎಲಿಯನನ್ನು ಕರೆದು ಎಲಿಯನ ಮುಖಾಂತರವಾಗಿ ಹೇಗೆ ಇಸ್ರಾಯೇಲರ ಮಧ್ಯದಲ್ಲಿ ಪುನಃ ಒಂದು ಪುನಶ್ಚೇತನವನ್ನು ಉಂಟು ಮಾಡಿದನಲ್ಲ, ಅದುವೇ ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂಥ ಅಂಶ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಲಿಯನನ್ನು ದೇವರು ಹೇಗೆ ಕರೆದನು ಎಂಬುದಕ್ಕೆ ತಿಳ್ಕೊಳ್ಳುವ ವಿಚಾರದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. 1 ಅರಸುಗಳ ಪುಸ್ತಕ ಅದರ 17ನೇ ಅಧ್ಯಾಯ 1ನೇ ವಾಕ್ಯ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೀಯನಾದ ಎಲಿಯ ಎಂಬವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾನೇ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಪ್ರೀತಿಯುಳ್ಳ ದೇವಚಂದ್ರೆ, ನಾವು ಓದಿಕೊಂಡಂಥ ವಾಕ್ಯ ಭಾಗ ಈ ಎಲಿಯನನ್ನ ದೇವರು ಕರೆದ ವಿಧಾನ ಮತ್ತು ಉದ್ದೇಶವನ್ನು ತಿಳಿಯಪಡಿಸುವಂಥದ್ದಾಗಿದೆ. ಎಲಿಯನು ಬಂದು ಅವರ ಮಧ್ಯದಲ್ಲಿ ಅಂದಿನ ಅರಸನಾದ ಅಹಾಬನನ್ನ ಕಂಡು ಹೇಳಿದ್ದೇನೆಂತ ಹೇಳಿದ್ರೆ, ನಾನು ಸೂಚಿಸುವವರೆಗೂ ಇನ್ನು ಮಳೆ ಬರುವುದಿಲ್ಲ. ಹಾಗಾಗಿ ಆ 3.5 ವರ್ಷಗಳ ಕಾಲ ಆ ದೇಶದಲ್ಲಿ ಭಯಂಕರವಾದ ಬರಗಾಲವು ಪ್ರಾರಂಭವಾಯಿತು. ಪ್ರೀತಿಯುಳ್ಳ ದೇವಜನರೇ, ಗಮನಿಸ್ರಿ, ಡಿವೈನ್ ಬ್ರೇಕ್ ಥ್ರೂ, ಒಂದು ದೈವಿಕವಾಗಿರ್ತಕ್ಕಂಥ ಒಂದು
ತಿರುವು, ಆ ಪ್ರಗತಿ ಬರಬೇಕಾದ್ರೆ ದೇವರು ತಾನೇ ಮಾಡುವಂಥ ಕಾರ್ಯಗಳನ್ನು ಗಮನಿಸಬೇಕು. ಅದನ್ನು ನಾನು ನಿಮಗೆ ಕೆಲವು ಹೆಸರುಗಳ ಮೂಲಕವಾಗಿ ಎಲಿಯನ ಜೀವಿತದಲ್ಲಿ ಆ ದಿನಮಾನಗಳಲ್ಲಿ ನಡೆದಂಥ ಅನುಭವಗಳನ್ನೇ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಿರ್ತಕ್ಕಂಥ ವಿಚಾರಗಳು. ಈ ಎಲಿಯ ಎಲ್ಲಿಂದ ಹೊರಟು ಬಂದನು ಎಂಬುದಾಗಿ ಈಗ ತಾನೇ ಓದ್ಕೊಂಡು ಗಿಲ್ಯಾದ್. ಒಂದನೇ ಹೆಸರು ಗಿಲ್ಯಾದ್. ಗಿಲ್ಯಾದ್ ಎಂಬುದಾಗಿ ಕರೆಯುವುದಾದರೆ ಅದರ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಮೂಲ ಅರ್ಥ ಸಾಕ್ಷಿಗಳ ರಾಶಿ ಎಂಬುದಾಗಿ. ಆ ಸಾಕ್ಷಿಗಳ ರಾಶಿ ಅಂತ ಒಂದು ಸ್ಥಳದಿಂದ ಈ ಎಲಿಯನು ಹೊರಟು ಬರುತ್ತಿದ್ದಾನೆ. ಬಂದು ಅವನು ಹೇಳಿದಂಥ ಒಂದು ವಿಚಾರ, ನಾನು ತಿಳಿಸುವವರೆಗೂ ಮಳೆ ಬರುವುದಿಲ್ಲ. ಹಾಗಾಗಿ ಆ ದೇಶದಲ್ಲಿ ಮಳೆ ಬೀಳಲಿಲ್ಲ. ಆ ಸಮಯದಲ್ಲಿಯೇ ದೇವರು ತಾನೇ ಎಲಿಯನನ್ನ ಪೋಷಣೆ ಮಾಡಲಿಕ್ಕೆ ಕರ್ತನು ಅವನಿಗೊಂದು ಆಜ್ಞಾಪನೆ ನೀಡುತ್ತಿದ್ದಾನೆ. ನೀನು ಈಗ ಈ ಸ್ಥಳವನ್ನು ಬಿಟ್ಟು ಹೊರಟು ಹೋಗು. 2ನೇ ವಾಕ್ಯ ಮತ್ತು 3ನೇ ವಾಕ್ಯದಲ್ಲಿ ನೋಡುವಾಗ, ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಲಿರುವ ಕೆರಿತ್ ಹಳ್ಳದಲ್ಲಿ ಅಡಗಿಕೋ ಎಂಬುದಾಗಿ ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, 2ನೇ ಹೆಸರು ಕೆರಿತ್ ಹಳ್ಳ. ಮೊದಲನೇದಾಗಿ ನೋಡಿದವು ಗಿಲ್ಯಾದ್. ಗಿಲ್ಯಾದ್ ಅಂದರೆ ಸಾಕ್ಷಿಗಳ ರಾಶಿ. ಈತನ ಬಳಿಯಲ್ಲಿ ಒಂದು ಬಹುದೊಡ್ಡ ಸಾಕ್ಷಿಗಳ ರಾಶಿಯೇ ಇದೆ. ಯಾಕೆಂದರೆ ಸನ್ನಿಧಿ ಸೇವೆ ಮಾಡುತ್ತಿರುವಂತಹ ಈ ಎಲಿಯ, ಆತನು ದೇವರ ಸಂಪರ್ಕದಲ್ಲಿ ಇದ್ದಂಥವನಾಗಿದ್ದನು. ಆತನ ಬಳಿಯಲ್ಲಿ ದೊಡ್ಡ ಸಾಕ್ಷಿಗಳ ಅನುಭವಗಳೇ ಇದ್ದಾವೆ. ಆದರೆ ಈಗ ದೇವರು ಅವನನ್ನು ಕಳಿಸಿಕೊಡ್ತಿರ್ತಕ್ಕಂಥ ಸ್ಥಳ ಕೆರಿತ್ ಹಳ್ಳ. ಕೆರಿತ್ ಎಂಬುದಾಗಿ ಕರೆಯುವುದಾದರೆ ಅದರ ಮೂಲ ಅರ್ಥ ವಿಭಾಗಿಸಲ್ಪಟ್ಟ ಅಥವಾ ಪ್ರತ್ಯೇಕಿಸಲ್ಪಟ್ಟ ಸ್ಥಳ ಎಂಬುದಾಗಿ. ದ ಪ್ಲೇಸ್ ಆಫ್ ಸೆಪರೇಷನ್. ಆ ಸ್ಥಳಕ್ಕೆ ದೇವರು ಎಲಿಯನನ್ನು ಕರೆಸ್ತಿದ್ದಾರೆ. ಅಲ್ಲಿಗೆ ಹೋಗು, ಅಡಗಿಕೋ ಎಂಬುದಾಗಿ ಹೇಳುತ್ತಿದ್ದಾರೆ. ಅಲ್ಲಿ ಆ ಹಳ್ಳದ ನೀರು ಅವನಿಗೆ ಕುಡಿಲಿಕ್ಕೂ ಆಹಾರಕ್ಕೋಸ್ಕರವಾಗಿ ಅವನಿಗೆ ಮುಂಜಾನೆ ಮತ್ತು ಸಂಜೆ ವೇಳೆಯಲ್ಲಿ ಕಾಗೆಗಳು ಆಹಾರವನ್ನು ತಂದುಕೊಳ್ಳಲಿಕ್ಕೆ ದೇವರು ನೇಮಕಾತಿಯನ್ನು ಮಾಡಿಟ್ಟಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಗಮನಿಸ್ರಿ, ಈಗ ಎಲಿಯನು ಕೆರಿತ್ ಹಳ್ಳದಲ್ಲಿದ್ದಾನೆ. ಅಂದರೆ ಏನು? ಒಂದು ಸೆಪರೇಷನ್ ಸ್ಥಳದಲ್ಲಿದ್ದಾನೆ, ಒಂದು ಪ್ರತ್ಯೇಕವಾದ ಸ್ಥಳದಲ್ಲಿದ್ದಾನೆ. ಬ್ರೇಕ್ ಥ್ರೂ ಬರಬೇಕಾದ್ರೆ, ಒಂದು ದೈವಿಕವಾದ ತಿರುವುಗಳು ಉಂಟಾಗಬೇಕಾದ್ರೆ ಕೆಲವು ವೇಳೆಗಳಲ್ಲಿ ದೇವರು ತನ್ನ ಜನರನ್ನ ಪ್ರತ್ಯೇಕತೆಗೆ ಕರೆಯುತ್ತಾನೆ. ಆ ಪ್ರತ್ಯೇಕದ ಅನುಭವ ಕೆರಿತ್ ಹಳ್ಳದ ಅನುಭವವಾಗಿದೆ. ಆ ಪ್ರತ್ಯೇಕದಲ್ಲಿ ಏನೆಲ್ಲ ಅಡಕವಾಗಿದೆ ಗೊತ್ತಾ? ಒಂದು, ದೇವರಿಗೆ ಮೀಸಲಾಗಿರುವಂತಹ ಒಂದು ಅನುಭವ. ಆ ಕೆರಿತ್ ಹಳ್ಳದ ಅನುಭವ ಎಲಿಯನ ಜೀವಿತದಲ್ಲಿ ಕಂಡು ಬಂದದ್ದು ಏನನ್ನ ಸೂಚಿಸುವಂದ್ರೆ ಪ್ರತ್ಯೇಕತೆ, ಸೆಪರೇಷನ್. ಎಲ್ಲರಿಂದಲೂ ಎಲ್ಲವುಗಳಿಂದಲೂ ಪ್ರತ್ಯೇಕ ಮಾಡಿಕೊಂಡಿದ್ದಾನೆ. ಆ ಸಮಯ ನಡೆದಂಥದ್ದೇನೆ. ದೇವರ ನಿಜವಾದ ದೈವಿಕವಾದ ಒಂದು ತಿರುವು ಬರಬೇಕಾದ್ರೆ ಒಂದು ಪ್ರತ್ಯೇಕತೆ ಅನುಭವ ಅವನಿಗೆ ಬೇಕಾಗಿತ್ತು. ಕೆರಿತ್ ಹಳ್ಳದಲ್ಲಿ ಪ್ರತ್ಯೇಕವಾಗಿದ್ದಾನೆ. ಆ ಪ್ರತ್ಯೇಕವಾಗಿರುವಾಗ ದೇವರಿಗೆ ಮೀಸಲು ಎಂಬಂಥ ವಿಷಯವನ್ನ ಗ್ರಹಿಸಿಕೊಳ್ಳತಕ್ಕದ್ದು. ಎರಡನೇದು, ದ ಟೋಟಲ್ ಡಿಪೆಂಡೆನ್ಸಿ ಅಪಾನ್ ಗಾಡ್. ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವಂಥದ್ದು. ಆದರೆ ಎಲಿಯನನ್ನ ಗಮನಿಸಿ ನೋಡ್ರಿ. ಎಲಿಯನ್ ಏನು ಮಾಡುತ್ತಿದ್ದಾನೆ? ಬರುತ್ತಿರುವಂಥ ಕಾಗೆಗಳು ಆಹಾರ ಹೊತ್ತುಕೊಂಡು ಬರುತ್ತಿದ್ದಾವೆ. ಹಳ್ಳದಲ್ಲಿ ನೀರಿದೆ. ನಿಧಾನ ಗತಿಯಲ್ಲಿ ಒಂದು ವೇಳೆ ಆತನ ಮನಸ್ಸು ಕಾಗೆಗಳ ಕಡೆ, ಈ ನೀರಿನ ಕಡೆ ಇರಬಹುದು. ಕಾರಣ ಏನಂದ್ರೆ ಅವನ ಡಿಪೆಂಡೆನ್ಸಿ ಈಗ ಆ ಆಹಾರ ಆ ನೀರಿನ ಮೇಲೆ ಇದೆ. ಕಾರಣ ಆ ದೇಶದಲ್ಲಿ ಈ 3 ವರ್ಷಗಳಿಂದಲೂ ಸಹ ಬರಗಾಲದಿಂದ ತತ್ತರಿಸ್ತಾ ಇದೆ. ಹಾಗಾಗಿ ಹಿ ಡಿಪೆಂಡೆಡ್. ಅವನು ಕಾಗೆಗಳ ಮೇಲೆ, ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾನೆ. ಅದು ದೇವರು ಎದುರು ನೋಡ್ತಿರ್ತಕ್ಕಂಥದ್ದು ಹೇಗೆ ಗೊತ್ತಾ? ತನ್ನ ಮೇಲೆ ಆತ್ಕೊಳ್ಳುವ ಅನುಭವ. ಪ್ರೀತಿಯುಳ್ಳ ದೇವಚಂದ್ರೆ, ಗಮನಿಸ್ರಿ. ಈಗ ನಿಧಾನಗತಿಯಲ್ಲಿ ಹಳ್ಳದ ನೀರು ಮುಗಿದು ಹೋಯಿತು. ಕಾಗೆಗಳು ಆಹಾರ ತರುವುದನ್ನು ನಿಲ್ಲಿಸಿಬಿಟ್ಟವು. ಪ್ರೀತಿಯುಳ್ಳ ದೇವ ಜನ, ನಾವು ಗ್ರಹಿಸಿಕೊಳ್ಳತಕ್ಕಂಥದ್ದು, ನಾವು ನಿರಂತರವಾಗಿ ನಮ್ಮ ಜೀವಿತಗಳೊಂದು ಡಿವೈನ್ ಬ್ರೇಕ್ ಥ್ರೂ ಬೇಕಾದರೆ ಪ್ರತ್ಯೇಕತೆ ಬೇಕು. ಪ್ರತ್ಯೇಕತೆಯಲ್ಲಿ ಬೇಕಾಗಿರೋ ದೇವರಿಗೆ ಮೀಸಲಾಗಿರುವಂಥದ್ದು,
ದೇವರಿಗೆ ಮೀಸಲಾಗಿರೋದು ಮಾತ್ರ ಅಲ್ಲದೆ ದೇವರನ್ನೇ ಆತುಕೊಳ್ಳುವಂಥದ್ದು, ಟೋಟಲ್ ಡಿಪೆಂಡೆನ್ಸಿ, ಆತನನ್ನೇ ಆತುಕೊಳ್ಳುವ ಅನುಭವ. ಯಾವಾಗ ಈ ಹಳ್ಳದ ನೀರು ಕಡಿಮೆ ಆಯಿತೋ, ಆಹಾರವು ಕಾಯಿಗಳು ಹೊತ್ತು ತರಲಿಲ್ಲವೋ, ದೇವರು ಅವನನ್ನು ಪೋಷಣೆ ಮಾಡಲಿಕ್ಕೆ ಮತ್ತೊಂದು ಸ್ಥಳವನ್ನು ನೇಮಕಾತಿ ಮಾಡುತ್ತಾರೆ. ಪ್ರತ್ಯೇಕತೆಯಲ್ಲಿ ದೇವರನ್ನ ಆತುಕೊಳ್ಳುವ ಅನುಭವ ಇಲ್ಲದೆ ಇರುವಾಗ ದೇವರು ಇನ್ನೊಂದು ಹಂತಕ್ಕೆ ಅವನನ್ನು ನಡೆಸಿದ್ರು. ಆ ಸ್ಥಳ ಯಾವುದಂದ್ರೆ ಚಾರೆಪ್ತ. ಚಾರೆಪ್ತ ಎಂಬಂಥ ಸ್ಥಳಕ್ಕೆ ನೀನು ಹೋಗು, ನಿನ್ನ ಪೋಷಣೆಗಾಗಿ ನಾನೊಂದು ವಿಧವೆಯನ್ನು ಅಲ್ಲಿ ನೇಮಿಸಿದ್ದೇನೆ ಎಂಬುದಾಗಿ ಕರ್ತನವನಿಗೆ ಸೂಚಿಸಿದರು. ಮೂರನೇ ಹೆಸರು ಚಾರೆಪ್ತ ಎಂಬುದಾಗಿ ಕರೆಯುವುದಾದರೆ ಅದರ ಮೂಲ ಅರ್ಥವನ್ನು ನಾವು ಗ್ರಹಿಸಿಕೊಳ್ಬೇಕು. ಚಾರೆಪ್ತ ಎಂಬುದಾಗಿ ಕರೆಯುವಂಥದ್ದು ಕುಲುಮೆಯ ಸ್ಥಳ, ದ ಪ್ಲೇಸ್ ಆಫ್ ಮೆಲ್ಟಿಂಗ್ ಆರ್ ರಿಫೈನಿಂಗ್. ಆ ಸ್ಥಳ ಎಂಥದ್ದಂದರೆ ಕಬ್ಬಿಣವನ್ನು ಕರಗಿಸಿ ಆಯುಧಗಳನ್ನು ಮಾಡಲಿಕ್ಕೋಸ್ಕರವಾಗಿ ಆ ಸ್ಥಳ ಆ ದಿನಗಳಲ್ಲಿ ನೇಮಕಾತಿಯಾಗಿತ್ತು. ಚಾರೆಪ್ತದಲ್ಲಿ ನೋಡಿದ್ರೆ ಎಲ್ಲಿನೋರು ಕೂಡ ಕುಲುಮೆಗಳನ್ನೇ ಕಾಣಬಹುದು. ಹಾಗಾಗಿ ಚಾರೆಪ್ತ ಎಂಬಂಥ ಸ್ಥಳಕ್ಕೆ ಅವನನ್ನು ಕಳಿಸಿಕೊಡ್ತಿದ್ದಾರೆ. ಅದರ ಅರ್ಥ ಏನು ಗೊತ್ತಾ? ನಮ್ಮ ಜೀವಿತದಲ್ಲಿ ಒಂದು ದೈವಿಕವಾಗಿರುವಂತಹ ಒಂದು ತಿರುವುಗಳು, ಬೇಕಾಗಿರ್ತಕ್ಕಂಥ ಆಶೀರ್ವಾದಗಳು ಬರಬೇಕಾದ್ರೆ ಪ್ರತ್ಯೇಕತೆ ಬೇಕು. ಪ್ರತ್ಯೇಕತೆಯಲ್ಲಿರುವಾಗ ದೇವರನ್ನ ಆತುಕೊಳ್ಳಬೇಕು. ಒಂದು ವೇಳೆ ಆಗಲೂ ನಾವು ದೇವರನ್ನ ಆತುಕೊಳ್ಳುವ ಅನುಭವಗಳಿಲ್ಲದೆ ಹೋದರೆ ಕುಲುಮೆಗೆ ಹಾಕಲ್ಪಡುವ ಅನುಭವಗಳು ಬರುತ್ತದೆ. ಹೇಗೆ ಗೊತ್ತಾ? ದೇವರೇ ನಮ್ಮನ್ನು ಪ್ರತ್ಯೇಕಿಸುತ್ತಾರೆ ಎಲ್ಲವುಗಳಿಂದ. ಆ ಕುಲುಮೆಗೆ ಹಾಕಲ್ಪಡುವ ಅನುಭವ ಹೇಗಿರುತ್ತದೆ ಎಂಬುದನ್ನು ನೋಡುವುದಾದರೆ ಭಯಂಕರವಾದ ಒಂದು ರೀತಿಯಲ್ಲಿ ತಿರಸ್ಕಾರದ ಅನುಭವಗಳು ನಮ್ಮ ಜೀವಿತದಲ್ಲಿ ಕಂಡು ಬರ್ತದೆ. ನೀವು ಗಮನಿಸ್ಬೋದು, ಈಗ ಎಲಿಯನನ್ನ ಅಹಾಬನು ತಿರಸ್ಕಾರ ಮಾಡುತ್ತಿದ್ದಾನೆ, ಇಜೆಬೆಳಲು ತಿರಸ್ಕಾರ ಮಾಡುತ್ತಿದ್ದಾರೆ. ಯಾಕೆಂದ್ರೆ ಮಳೆ ಬರಬಾರದು ಎಂಬುದಾಗಿ ಹೇಳಿ ದೇಶದ ಮೇಲೆ ಬರಗಾಲವನ್ನು ನುಡಿದವನು ಎಲಿಯ ಎಂಬುದಾಗಿ ಅವನ ಮೇಲೆ ವಿರೋಧವನ್ನು ಸಾರುತ್ತಿದ್ದಾರೆ. ಈಗ ಅವನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದಾನೆ, ವಿರೋಧವನ್ನು ಹೊಂದಿಕೊಂಡಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕುಲುಮೆಗೆ ಹಾಕಲ್ಪಡುವಂತಹ ಅನುಭವ, ತಿರಸ್ಕಾರಗಳನ್ನು ಹೊಂದುವಂತಹ ಒಂದು ಅನುಭವ ಎಲಿಯನ ಜೀವಿತದಲ್ಲಿ ನೋಡುವುದಾದರೆ 18ನೇ ಅಧ್ಯಾಯದ 1ನೇ ವಾಕ್ಯವನ್ನು ಗಮನಿಸಿ ನೋಡ್ರಿ. 18ನೇ ಅಧ್ಯಾಯ 1ನೇ ವಾಕ್ಯ, ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು ಅಂತ ಹೇಳಲ್ಪಟ್ಟಿದೆ. ಅದರ್ಥ ಏನು? ಅನೇಕ ದಿನಗಳವರೆಗೂ ಕೇರಿತ್ ಹಳ್ಳದಲ್ಲಿ ಇದ್ದಾಗಲೂ, ಚಾರೆಪ್ತದಲ್ಲಿ ಇದ್ದಾಗಲೂ ಅಲ್ಲಿಯವರೆಗೂ ಅವನಿಗೆ ದೇವರ ವಾಕ್ಯ ಉಂಟಾಗಲಿಲ್ಲ. ಅನೇಕ ದಿನಗಳ ಕಾಲ, ಅನೇಕ ದಿನಗಳವರೆಗೂ ಇವನು ದೇವರ ಸ್ವರವನ್ನು ಕೇಳಲಿಕ್ಕಾಗಲಿಲ್ಲ. ತಿರಸ್ಕರಿಸಲ್ಪಟ್ಟ, ಬರಡಾದ ರೀತಿಯಲ್ಲಿ ಒಂದು ಅನುಭವದಲ್ಲಿ ಹಾದು ಹೋದ. ಒಂದು ಡಿವೈನ್ ಬ್ರೇಕ್ ಥ್ರೂ ಬರಬೇಕಾದ್ರೆ ಕೆಲವು ವೇಳೆ ನಮಗೆಲ್ಲವೂ ಕಳಕೊಂಡ ರೀತಿಯಲ್ಲಿ ಇರ್ತದೆ, ಎಲ್ಲವೂ ನಮ್ಮಿಂದ ತಿರಸ್ಕರಿಸಲ್ಪಟ್ಟ ರೀತಿಯಲ್ಲಿ ಇರ್ತದೆ, ಎಲ್ಲವೂ ನಮ್ಮನ್ನು ಬಿಟ್ಟು ಹೋದ ರೀತಿಯಲ್ಲಿ ಇರ್ತದೆ. ಕಾರಣ ಏನಂದ್ರೆ ಈ ಅನುಭವಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಪುಟಕ್ಕೆ ಹಾಕಿ ಆತನು ತಾನೇ ಶುದ್ಧವಾದ ಚಿನ್ನವಾದ ರೀತಿಯಲ್ಲಿ, ಶುದ್ಧ ಬಂಗಾರದ ರೀತಿಯಲ್ಲಿ ನಾವು ಹೊಳೆಯುವಂತೆ ಆಗ್ಲಿಕ್ಕೋಸ್ಕರವಾಗಿ ಕೆಲವು ವೇಳೆಗಳಲ್ಲಿ ದೇವರು ಚಾರೆಪ್ತ ಎಂಬಂಥ ಸ್ಥಳಕ್ಕೆ ನಡೆಸಿಕೊಡುತ್ತಾರೆ. ಚಾರೆಪ್ತ ಎಂದರೆ ಕುಲುಮೆಗೆ ಹಾಕಲ್ಪಡುವ ಅನುಭವ. ಕೆಂಡದಲ್ಲಿ ಆ ಕುಲುಮೆಯಲ್ಲಿ ಸುಡಲ್ಪಡುತ್ತಿರುವಂಥ ಒಂದು ಅನುಭವ. ಅದೆಷ್ಟು ದೇವ ಜನರು ಇಂತಹ ಅನುಭವಗಳು ನೀವು ಹಾದು ಹೋಗುತ್ತಿದ್ದೀರಿ. ಎಲ್ಲವೂ ನನ್ನ ಕೈ ಬಿಟ್ಟಂತಿದೆಯಲ್ಲ, ಎಲ್ಲವುಗಳಿಂದ ತಿರಸ್ಕರಿಸಲ್ಪಟ್ಟಿದ್ದೇನಲ್ಲ, ಎಲ್ಲರೂ ನನ್ನಿಂದ ದೂರ ಆಗಿದ್ದಾರಲ್ಲ, ಎಲ್ಲ ವಿಚಾರಗಳು ನನ್ನಿಂದ ಹೊರಟು ಹೋಗಿದ್ದಾವಲ್ಲ, ಒಂದು ರೀತಿಯಲ್ಲಿ ನಾನು ಕೈ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿ ಕಾಣುತ್ತಿದ್ದೇನೆ, ಅನೇಕರು ನನ್ನನ್ನು ವಿರೋಧಿಸುತ್ತಿದ್ದಾರೆ, ಅನೇಕರು ನನ್ನನ್ನು ನಿಂದಿಸುತ್ತಿದ್ದಾರೆ ಎಂಬೆಲ್ಲ ಭಾವನೆಗಳುಳ್ಳಂಥ ಪ್ರೀತಿಯುಳ್ಳ ದೇವಜನರೇ ಗಮನಿಸಿರಿ. ಕರ್ತನು ನಿಮ್ಮನ್ನ ಆ ಅನುಮತಿ ನೀಡಿರುವುದಕ್ಕೆ ಏನಕ್ಕಂದ್ರೆ ಒಂದು ಡಿವೈನ್ ಬ್ರೇಕ್ ಥ್ರೂ ಬರುವುದಕ್ಕಿಂತ ಮುಂಚಿತವಾಗಿ ಕರ್ತನು ತಾನೇ ನಿಮ್ಮನ್ನು ಪುಟಕ್ಕೆ ಹಾಕಿ ಶುದ್ಧೀಕರಣ ಮಾಡುತ್ತಿದ್ದಾನೆ. ಹಲ್ಲೆಲೂಯಾ. ಗಮನಿಸ್ರಿ, ಈ ಚಾರೆಪ್ತದ ಅನುಭವ ಆದ ಮೇಲೆ, ಈ ಪುಟಕ್ಕೆ ಹಾಕಲ್ಪಟ್ಟ ಅನುಭವ ಹೊಂದಿದ ಮೇಲೆ ಅನೇಕ ದಿವಸಗಳಾದ ನಂತರ 18ನೇ ಅಧ್ಯಾಯದ 1ನೇ ವಾಕ್ಯ, 1 ಅರಸುಗಳ ಪುಸ್ತಕ 18ನೇ ಅಧ್ಯಾಯದ 1ನೇ ವಾಕ್ಯ, ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಹಲ್ಲೆಲೂಯಾ. ಈಗ
ಒಂದು ಡಿವೈನ್ ಬ್ರೇಕ್ ಥ್ರೂ ಪ್ರಾರಂಭವಾಗುತ್ತಿದೆ. ದೇವರ ಸ್ವರ ಅವನಿಗೆ ಕೇಳಲಿಕ್ಕೆ ಪ್ರಾರಂಭವಾಯಿತು. ಅಹಾಬನನ್ನು ಎದುರುಗೊಳ್ಳುವಂತೆ ಆಜ್ಞಾಪನೆ ನೀಡಲಾಯಿತು. ನಾನು ದೇಶದಲ್ಲಿ ಪುನಃ ಒಂದು ಪುನರುಜ್ಜೀವನವನ್ನ, ಒಂದು ನಿಜವಾದ ಒಂದು ತಿರುವನ್ನ ಕೊಡಲಿಕ್ಕಿದ್ದೇನೆ, ಆದ್ದರಿಂದ ನೀನು ಅಹಾಬನ ಮುಂದೆ ನಿಲ್ಲೆಂಬುದಾಗಿ ಎಲೀಯನಿಗೆ ಹೇಳಲಾಯಿತು. ಈಗ ಆತನು ತಾನೇ ಅಹಾಬನನ್ನು ಸಂಧಿಸುವುದಕ್ಕೆ ಹೋಗುವುದಕ್ಕೆ ಬಂದಿದ್ದಾನೆ. ಆತನು ಈಗ ಅನೇಕ ಜನರನ್ನ, ಅಂದ್ರೆ ಇಸ್ರಾಯೇಲ್ ಜನರನ್ನ, ಅಹಾಬ ಅರಸನನ್ನ ಕರ್ಮೇಲ್ ಬೆಟ್ಟಕ್ಕೆ ಬರುವಂತೆ ಎಲ್ಲರನ್ನ ಕರೆ ನೀಡಿದ್ದಾನೆ. ಈಗ ಕರೆ ನೀಡಿದಂಥ ರೀತಿಯಲ್ಲಿ ಇಸ್ರಾಯೇಲ್ ಜನರು, ಅಹಾಬನು, ಇವರೆಲ್ಲರೂ ಕರ್ಮೇಲಿನಲ್ಲಿ ಕೂಡಿ ಬಂದಿದ್ದಾರೆ. ಕರ್ಮೇಲಿನಲ್ಲಿ ಕೂಡಿ ಬಂದಿರುವಾಗ ಅಲ್ಲಿ ಸತ್ಯ ದೇವರು ಯಾರೆಂಬುದನ್ನು ನಿರೂಪಣೆ ಮಾಡಲಿಕ್ಕೆ, ಅದನ್ನು ನಿರೂಪಿಸಿ ತೋರಿಸಲಿಕ್ಕೆ ಈ ಎಲೀಯನು ತಾನೇ ಅಲ್ಲಿ ಯಜ್ಞವೇದಿನ ಕಟ್ಟಿಸಿ ಅವರೆಲ್ಲರೂ ಸಹ ಕೂಡಿ ಸತ್ಯ ದೇವರು ಯಾರೆಂಬುದನ್ನು ಪ್ರಕಟಪಡಿಸಲಿಕ್ಕೆ ಪ್ರಾರಂಭ ಮಾಡಿದನು. ಆ ಸಮಯದಲ್ಲಿ ಆತನು ತಾನೇ ಕರ್ಮೇಲಿನಲ್ಲಿ ಒಂದು ಉನ್ನತವಾದ ಅನುಭವಕ್ಕೆ ಒಳಪಟ್ಟ. ಹಾಗಾದರೆ ಕರ್ಮೇಲ್ ಎಂಬುದು 4ನೆಯ ಹೆಸರು. ಕರ್ಮೇಲ್ ಎಂಬುದಾಗಿ ಕರೆಯಲ್ಪಡುವುದಾದರೆ ಅರ್ಥ ಏನು? ದಾಟ್ ಈಸ್ ದ ಪೀಕ್ ಆಫ್ ಇಸ್ರೇಲ್. ಅಂದರೆ ಭೂ ವಿಸ್ತೀರ್ಣವಿದೆಯಲ್ಲ, ಆ ಭೂ ಪ್ರದೇಶದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ಕರ್ಮೇಲ್ ಎಂಬುದು ಒಂದು ಉನ್ನತವಾದ ಬೆಟ್ಟದ ತುದಿ. ಈ ಉನ್ನತ ಸ್ಥಳಕ್ಕೆ ದೇವರು ತಾನೇ ಎಲೀಯನನ್ನು ಬರಮಾಡುವಂತೆ ಮತ್ತು ಇಸ್ರಾಯೇಲ್ ಜನರನ್ನು ಬರಮಾಡುವಂತೆ, ಅಹಾಬನನ್ನು ಬರಮಾಡುವಂತೆ ಕರ್ತನು ಕಾರ್ಯವನ್ನು ಮಾಡಿದ. ಎಲೀಯನು ಈ ಉನ್ನತವಾದ ಪ್ರದೇಶದಲ್ಲಿ ನಿಂತುಕೊಂಡು ಸತ್ಯ ದೇವರು ಯಾರೆಂಬುದನ್ನು ತಿಳಿಯಪಡಿಸುತ್ತಿದ್ದಾನೆ. ಅವನು ಪ್ರಾರ್ಥನೆ ಮಾಡುತ್ತಿದ್ದಾನೆ ಉನ್ನತವಾದ ಆ ಸ್ಥಳದಲ್ಲಿ ನಿಂತು. ಪ್ರೀತಿಯುಳ್ಳ ದೇವಜನರೇ, ನೀವು ಕೆರೀತ್ ಎಂಬಂತಹ ಪ್ರತ್ಯೇಕಿಸಲ್ಪಟ್ಟ ಅನುಭವ ನಿಮಗೆ ಬೇಕಾಗಿದೆ. ಚಾರೆತ್ತ ಎಂಬಂತಹ ಕುಲುಮೆಗೆ ಹಾಕಲ್ಪಡುವ, ಪುಟಕ್ಕೆ ಹಾಕಲ್ಪಡುವ ಅನುಭವವೂ ಬೇಕಾಗಿದೆ. ಈ ಅನುಭವಗಳು ಆದ ನಂತರ ಕರ್ತನು ತಾನೇ ನಿನ್ನನ್ನು ಕರೆದು ಆ ಸ್ಥಳಗಳಿಂದ ಪ್ರತ್ಯೇಕ ಮಾಡಿ ಉನ್ನತ ಸ್ಥಳದಲ್ಲಿ ತಂದು ನಿಲ್ಲಿಸುತ್ತಿದ್ದಾನೆ. ದಟ್ ಈಸ್ ಕರ್ಮೇಲ್. ಆ ಉನ್ನತ ಪ್ರದೇಶದಲ್ಲಿ ನಿಲ್ಲುವಂತೆ ಮಾಡಿ ಸತ್ಯ ದೇವರು ಯಾರೆಂಬುದನ್ನು ಪ್ರಕಟಪಡಿಸಲಾಗ್ತಿದೆ. ಪ್ರಾರ್ಥನೆ ಮಾಡುತ್ತಾ ಇರುವಾಗಲೇ ಆಕಾಶದಿಂದ ಬೆಂಕಿಯು ಬಿದ್ದು ಯಜ್ಞ ವೇದಿಲಿದಂತ ಯಜ್ಞವನ್ನು ಸುಟ್ಟು ಬಿಟ್ಟಿತ್ತು. ಆಕಾಶದಿಂದ ಬೆಂಕಿ ಬಿದ್ದ ತಕ್ಷಣವೇ ಇಸ್ರಾಯೇಲ್ ಜನರು ಎಲ್ಲರೂ ಅಡ್ಡ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂಬುದಾಗಿ ಆರಾಧಿಸತೊಡಗಿದರು. ಒಂದು ಮಹಾದೊಡ್ಡ ಉಜ್ಜೀವನವು ಪ್ರಾರಂಭವಾಯಿತು, ಪುನಃಸ್ಥಾಪನೆಯು ಪ್ರಾರಂಭವಾಯಿತು. ಆ ಸ್ಥಳದಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ, ಅನೇಕ ವರ್ಷಗಳಿಂದ ನಡೆಯದೇ ಇರುವಂತಹ ಒಂದು ಸಂಗತಿ ನಡೆಯಿತು. ಆದರೆ ಆ ಬ್ರೇಕ್ ಥ್ರೂ ನಡೆಯೋದಕ್ಕೆ ಮುಂಚಿತವಾಗಿ ಎಲೀಯನು ಹಾದು ಬಂದಂತ ಹಾದಿ ಇದೆಯಲ್ಲ, ಅದು ಬಹಳ ಕಷ್ಟಕರವಾದ ಹಾದಿಯಾಗಿತ್ತು. ಆದರೆ ಈಗೇನು ನಡೀತು? ಕರ್ಮೇಲಿನಲ್ಲಿ ಸತ್ಯ ದೇವರ ಪ್ರಕಟವಾಯಿತು, ಒಂದು ನಿಜವಾದ ಬ್ರೇಕ್ ಥ್ರೂ. ಹಲ್ಲೆಲೂಯಾ! ಇದಾದ ಮೇಲೆ ಅಲ್ಲಿಗೆ ನಿಲ್ಲಲಿಲ್ಲ. ಈಗ ಕರ್ಮೇಲಿನ ತುದಿಗೆ ಏರಿ ಹೋಗುತ್ತಿದ್ದಾನೆ ಎಲೀಯ. ಕರ್ಮೇಲ್ ಬೆಟ್ಟ ಇದೆ, ಬೆಟ್ಟದಲ್ಲಿ ನಾವು ಶಿಖರದ ತುದಿ ಎಂಬುದಾಗಿ ಕರೀತೇವಲ್ಲ, ಆ ತುದಿಗೆ ಏರಿ ಹೋಗಿ ಅವನು ಪುನಃ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವನ ಪ್ರಾರ್ಥನೆ 1 ಬಾರಿ ಪ್ರಾರ್ಥಿಸಿದ, 2 ಬಾರಿ ಪ್ರಾರ್ಥಿಸಿದ, ಹೀಗೆ 7 ಬಾರಿ ಪ್ರಾರ್ಥಿಸಿದ ನಂತರ ದೂರದಲ್ಲಿಂದ ಒಂದು ಅಂಗೈ ಅಗಲದ ಮೇಘವು ಬರುವುದನ್ನು ಕಂಡ. ಆ ಸಮುದ್ರದ ಮೇಲೆ ಒಂದು ಅಂಗೈ ಅಗಲದ ಮೇಘ ಹೊರಟು ಬರುತ್ತಿದೆ. ಆಗ ತಕ್ಷಣವೇ ಒಂದು ಸುದ್ದಿಯನ್ನು ಹೇಳಲಾಗ್ತದೆ, ಒಂದು ಬಹುದೊಡ್ಡ ಮಳೆ ದೇಶವನ್ನ ಆವರಿಸಿಕೊಳ್ಳಲಿಕ್ಕಿದೆ. ಒಂದು ದೊಡ್ಡ ಬ್ರೇಕ್ ಥ್ರೂ, ಒಂದು ಮಹಾದೊಡ್ಡ ದೈವಿಕವಾದ ತಿರುವು ದೇಶದ ಮೇಲೆ, ದೇಶದ ಜನರ ಮೇಲೆ ಈಗ ಇಳಿದು ಬರಲಿಕ್ಕಿದೆ ಎಂಬುದಾಗಿ ಸಾರಿ ಹೇಳುತ್ತಾನೆ. ಅಹಾಬನಿಗೆ ಇಲ್ಲಿಂದ ಹೊರಟು ಹೋಗುವಂತೆ ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಈ ಮಾತುಗಳನ್ನು ಹೇಳಿ ಇನ್ನೇನು ಕರ್ಮೇಲ್ ಬೆಟ್ಟದಲ್ಲಿ ಇಳಿದು ಬರುತ್ತಾ ಇರುವಾಗಲೇ ಬಹುದೊಡ್ಡ ಮಳೆ ಆ ದೇಶವನ್ನು ಆವರಿಸಿಕೊಂಡಿತು. 3.5 ವರ್ಷಗಳ ಕಾಲ ಮಳೆ ಇಲ್ಲದೆ ತತ್ತರಿಸಿದ ಜನ, ಬರಗಾಲದಲ್ಲಿ ತತ್ತರಿಸಿದ ಜನ, ಈಗ ಒಂದು ಡಿವೈನ್ ಬ್ರೇಕ್ ಥ್ರೂ ದೇಶದ ಮೇಲೆ
ಆ ಬರಗಾಲದ ವ್ಯವಸ್ಥೆ ಹೋಗಿ ದೇವರು ತಾನೇ ಅದನ್ನು ಆಶೀರ್ವಾದ ಮಾಡಿದನು. ಹೇಗೆ? ಡಿವೈನ್ ಬ್ರೇಕ್ ಥ್ರೂ. ಈ ಅನುಭವಗಳಾದ ಮೇಲೆ ಒಂದು ದೊಡ್ಡ ಬಿಡುಗಡೆ ಆ ದೇಶದಲ್ಲಿ ಉಂಟಾಯಿತಲ್ಲ. ಪ್ರೀತಿಯುಳ್ಳ ದೇವಜನವೇ ಕೇಳ್ರಿ, ಅದೆಷ್ಟು ಜನ ನಮ್ಮೆಲ್ಲರ ಜೀವಿತಗಳಲ್ಲಿ ದೇವರೇ ನನಗೊಂದು ಡಿವೈನ್ ಬ್ರೇಕ್ ಥ್ರೂ, ದೇವರೇ ನನಗೆ ಒಂದು ದೈವಿಕವಾಗಿರ್ತಕ್ಕಂತಹ ಒಂದು ತಿರುವು ಅವಶ್ಯಕತೆ ಇದೆ, ಒಂದೇ ಒಂದು ತಿರುವು ದೇವರೇ ಒಂದೇ ಒಂದು ಪ್ರಗತಿ ನನ್ನ ಜೀವಿತದಲ್ಲಿ ಅವಶ್ಯಕತೆ ಇದೆ. ನನ್ನಲ್ಲಿ ಕೂಡ ಅನೇಕ ವೇಳೆಯಲ್ಲಿ ಸ್ವಾಮಿ ನೀ ನನ್ನನ್ನು ಈ ಲೋಕದೊಳಗಿಂದ ಪ್ರತ್ಯೇಕ ಮಾಡಿದ್ದೀಯಪ್ಪ, ಪ್ರತ್ಯೇಕ ಮಾಡಿ ಕರತಂದಿದ್ದಿ. ಹೇಗೆ ಇಸ್ರಾಯೇಲ್ ಜನರನ್ನ ಆ ಐಗುಪ್ತ ದೇಶದ ದಾಸತ್ವದ ನೊಗದಿಂದ ದೇವರು ಹೊರಗೆ ಕರತಂದನು, ಹಾಗೆ ನಮ್ಮೆಲ್ಲರನ್ನ ದೇವರು ತಾನೇ ಈ ಲೋಕದ ದಾಸತ್ವದ ನೊಗದಿಂದ ಬಿಡಿಸಿ ತನ್ನ ಸಭೆಯೊಳಗೆ ಸೇರಿಸಿದ್ದಾನೆ. ದಿನಗಳು ಉರುಳಿದವು. ಸಭೆಯಲ್ಲಿರುವಂಥ ದೇವ ಜನರು, ಸಭೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂಥ ದೇವ ಜನರು, ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂಥ ದೇವ ಜನರು, ಕರ್ತನ ಆರಾಧನೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ದೇವ ಜನರು ನಿಧಾನ ಗತಿಯಲ್ಲಿ ದೇವರ ಸಂಪರ್ಕವನ್ನು ಕಳೆದುಕೊಂಡು, ದೇವರ ಸಾನ್ನಿಧ್ಯವನ್ನು ಕಳೆದುಕೊಂಡು ನಿಧಾನವಾಗಿ ಸೋತು ಬಿದ್ದು ಹೋಗಿರುವಾಗ ಸಭೆಯು ಹೀನವಾದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪ್ರಾರಂಭವಾಗುತ್ತಾ ಇರುವಾಗ, ಈಗ ಈ ಸಭೆಗೆ ಈ ಅಂತ್ಯ ದಿನಮಾನಗಳಲ್ಲಿ ಕ್ರಿಸ್ತನು ತಾನೇ ಬರುವಂತ ಈ ದಿನಮಾನಗಳಲ್ಲಿ ಸಭೆಗೆ ಪುನಃ ಒಂದು ಪುನಶ್ಚೇತನದ ಅವಶ್ಯಕತೆ ಇದೆ. ಸಭೆಯಲ್ಲಿ ಬೇಡವಾದ ಸಂಗತಿಗಳಲ್ಲಿ ತುಂಬಿರುವಂತಹ ಜನರಿಗೆ ಪುನಃ ಒಂದು ಪುನಃಸ್ಥಾಪನೆ ಅವಶ್ಯಕತೆ ಇದೆ, ಬದಲಾವಣೆ ಅವಶ್ಯಕತೆ ಇದೆ, ಒಂದು ಡಿವೈನ್ ಬ್ರೇಕ್ ಥ್ರೂ ಅವಶ್ಯಕತೆ ಇದೆ. ಈಗ ಎಲಿಯನ ರೀತಿಯಲ್ಲಿ ಪ್ರತ್ಯೇಕ ಮಾಡಿಕೊಳ್ಳುವುದಾದ್ರೆ ಸಭೆಯೇ ಚರ್ಚ್, ಈಗ ಎಲಿಯನ ರೀತಿಯಲ್ಲಿ ಕೇರಿತ್ ಹಳ್ಳದ ಅನುಭವ ಪ್ರತ್ಯೇಕತೆ ಮಾಡಿಕೊಳ್ಳುವುದಾದರೆ, ದೇವರಿಗೆ ಮೀಸಲಾಗಿ ಮಾರ್ಪಡುವುದೇ ಆದರೆ, ದೇವರನ್ನೇ ಆತುಕೊಳ್ಳುವುದೇ ಆದರೆ ಕರ್ತನು ಬಹುದೊಡ್ಡ ಬದಲಾವಣೆಯನ್ನು ಕೊಡುತ್ತಾನೆ. ಪ್ರತ್ಯೇಕ ಮಾಡಿಕೊಂಡ ಮೇಲೂ ಇನ್ನೂ ದೇವರಿಗೆ ಒಳಗಾಗದೆ, ದೇವರಿಗೆ ಮೀಸಲಾಗಿರದೆ ಒಂದು ವೇಳೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೀತಿರುವುದಾದರೆ ಚಾರಪ್ತದ ಅನುಭವ ಒಳಗೆ ಪ್ರವೇಶ ಮಾಡಬೇಕಾಗ್ತದೆ. ಕುಲುಮೆಗೆ ಹಾಕಲ್ಪಡುವ ಅನುಭವ, ಪುಟಕ್ಕೆ ಹಾಕಲ್ಪಡುವ ಅನುಭವ. ಈ ಪುಟಕ್ಕೆ ಹಾಕಲ್ಪಟ್ಟ ಅನುಭವದ ನಂತರ ಈಗಲೂ ನೀವು ಎದ್ದು ಹೊರಟು ಬಂದು ಉನ್ನತವಾದ ಪ್ರದೇಶಗಳನ್ನ ಪ್ರಾರ್ಥನಾ ಪೂರ್ವಕವಾಗಿ ಏರಿ ಬರುವಾಗ ಕರ್ತನು ತಾನೇ ಸಭೆಗಳಲ್ಲಿ ಮತ್ತು ದೇಶದಲ್ಲಿ ಒಂದು ಬಹುದೊಡ್ಡ ಡಿವೈನ್ ಬ್ರೇಕ್ ಥ್ರೂ, ಒಂದು ದೈವಿಕವಾಗಿರ್ತಕ್ಕಂತಹ ತಿರುವುಗಳನ್ನ, ಪ್ರಗತಿಯನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಚರ್ಚ್, ಸಭೆಯೇ, ದೇವ ಜನರೇ ಸಿದ್ಧವಾಗಿದ್ದೇವ? ಅಂದು ಆ ಇಸ್ರಾಯೇಲ್ ಜನರಿಗೆ ನಡೆದ ಹಾಗೆ ಇಂದು ಆತ್ಮೀಕ ಇಸ್ರಾಯೇಲ್ ಆಗಿರ್ತಕ್ಕಂಥ ನನಗೂ ನಿಮಗೂ ನಡಲಿಕ್ಕೆ ಸಾಧ್ಯ. ಹಾಗಾದ್ರೆ ದಿಸ್ ಈಸ್ ದ ಟೈಮ್, ಇದು ನಮ್ಮ ಸಮಯ. ಈ ಸಮಯಕ್ಕೆ ನಾವು ಕೂಡಿ ಬಂದವರಾಗಿದ್ದೇವೆ. ಬನ್ನಿರಿ, ಕರ್ತನ ಕಡೆಗೆ ತಿರುಗಿಕೊಳ್ಳುವ ಅನುಭವ ಉಳ್ಳವರಾಗಿರುವಾಗ ಕರ್ತನು ತಾನೇ ನಮ್ಮನ್ನು ಪ್ರತ್ಯೇಕವಾಗಿ ಒಂದು ಡಿವೈನ್ ಬ್ರೇಕ್ ಥ್ರೂ ಅಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಸಭೆಯೇ, ದೇವ ಜನರೇ, ಕೂಡಿ ಬನ್ನಿರಿ. ಈಗೋ ಕರ್ತನೇ ನನಗೆ ಒಂದು ನಿಜವಾದ ಬ್ರೇಕ್ ಥ್ರೂ, ನಿಜವಾಗಿರ್ತಕ್ಕಂಥ ಆ ತಿರುವು, ದೈವಿಕವಾಗಿರ್ತಕ್ಕಂಥ ತಿರುವಿನ ಅವಶ್ಯಕತೆ ಇದೆ. ನಮ್ಮನ್ನು ಮತ್ತೊಮ್ಮೆ ಪುನಃಸ್ಥಾಪನೆಗೊಳಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣವಾ? ದೇವರ ಕಡೆಗೆ ತಿರುಗಿಕೊಳ್ಳುವ ಅನುಭವಕ್ಕೆ ಬರೋಣವಾ? ಬನ್ನಿರಿ ದೇವ ಜನರೇ, ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇವೆ. ಹೇಗೆ ಇಸ್ರಾಯೇಲರನ್ನ ನೀನು ಪ್ರತ್ಯೇಕ ಮಾಡಿಕೊಂಡು ನಮ್ಮನ್ನು ಈ ಲೋಕದಿಂದ ಪ್ರತ್ಯೇಕ ಮಾಡಿಕೊಂಡಿದ್ದಿ, ಅನೇಕ ವೇಳೆಗಳಲ್ಲಿ ಪ್ರತ್ಯೇಕವಾಗಿರುವಂಥ ನಾವು ನಿನಗೆ ವಿಧೇಯರಾಗದೆ, ನಿನ್ನ ಮೇಲೆ ಆತುಕೊಳ್ಳದೆ ಬೇರೆ ಸಂಗತಿಗಳ ಮೇಲೆ ನಾವಿರುವಾಗ ದೇವರೇ, ಒಂದನ್ನು ನಾವು ನಂಬುವಂಥವರಾಗಿದ್ದೇವೆ. ಪ್ರತಿಯೊಂದು ಅಂತ್ಯದ ನಂತರ ಒಂದು ಪ್ರಾರಂಭವಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಆ ನೂತನ ಪ್ರಾರಂಭವನ್ನು ನಮ್ಮೆಲ್ಲರಿಗೂ ದಯಪಾಲಿಸ್ರಿ. ಈಗೋ ಕರ್ತನೇ, ಸಭೆಯಾಗಿ ನಾವುಗಳು ನಿನ್ನಲ್ಲಿ ಮೊರೆ ಇಡುತ್ತೇವೆ. ನಿನ್ನಿಂದ ಪ್ರತ್ಯೇಕಿಸಲ್ಪಟ್ಟ ನಿನ್ನ ಜನರಾದ ನಾವುಗಳು ಈ ಲೋಕದೊಳಗೆ ಪ್ರತ್ಯೇಕವಾಗಿ ದೇವರೇ ನಿನ್ನ ನಾಮವನ್ನು ಸಾರಿ ಹೇಳಲಿಕ್ಕೆ ಬೇಕಾದ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸ್ರಿ. ಮತ್ತೊಮ್ಮೆ ಪುನಃಸ್ಥಾಪನೆಗೊಳಿಸ್ರಿ. ಒಂದು ನಿಜವಾದ ಒಂದು ತಿರುವನ್ನು ಕಟ್ಟಲೆ ಇಡ್ರಿ. ಪ್ರಾರ್ಥನೆ ಕೇಳುತ್ತಿರುವುದಕ್ಕಾಗಿ ವಂದನೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್,
ಆಮೆನ್. ಹಲ್ಲೆಲೂಯ. ಕರ್ತನು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.